ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಇವಾಗ ಸುಮಾರು ದಿನದಿಂದ ಒಂದು ಚರ್ಚೆ ನಡೀತಾ ಇದೆ ಮಾಂಸಾಹಾರದ ಬಗ್ಗೆ. ಅಲ್ಲಿ ರೆಗ್ಯುಲರ್ ಆಗಿ ಕುರಿಯ ಒಂದು ಮೀಟನ್ನು ಯೂಸ್ ಮಾಡೋ ಜಾಗದಲ್ಲಿ ಈಗ ನಾಯಿಯ ಒಂದು ಮೀಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿವಾಹಿನಿಗಳಲ್ಲಿ, ಪತ್ರಿಕೆಗಳಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ. ಇದು ಬರೀ ಬೆಂಗಳೂರಿಗೆ ಅಂತಲ್ಲ, ಸುಮಾರು ಮೆಟ್ರೋಪಾಲಿಟನ್ ಸಿಟಿಗಳು ಅಂತ ನಾವೇನು ಹೇಳ್ತೀವೋ, ತುಂಬ ಜನಸಂಖ್ಯೆಯನ್ನು ಹೊಂದಿರುವಂತಹ ಸಿಟಿಗಳು, ರೆಗ್ಯುಲರ್ ಬೇಸಿಸಲ್ಲಿ ತುಂಬ ಇಳಿದಿರುವಂತಹ ಜನ ಎಲ್ಲೆಲ್ಲೆಲ್ಲ ಇದ್ದಾರಲ್ಲ, ಅಂದರೆ ಕಾಂಪಿಟೇಟಿವ್ ಆಗಿ ಬದುಕ್ತಾ ಇರುವಂತಹ ಜನಗಳು ಇರುವಂತಹ ಅನೇಕ ಭಾಗಗಳಲ್ಲಿ ಈ ಥರದ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಬಿಕಾಸ್ ಫುಡ್ ಅನ್ನೋದು ಮೂಲಭೂತ ಸೌಕರ್ಯಗಳಲ್ಲಿ ಒಂದು. ಸೊ ಅದು ಎಲ್ಲರಿಗೂ ಬೇಕೇ ಬೇಕು, ರೆಗ್ಯುಲರ್ ಆಗಿ ಬೇಕೇ ಬೇಕು. ಅವ್ನು ದುಡಿದೇ ಇರಲಿ, ಅವ್ನು ಟೆನ್ಷನಲ್ಲಿರಲಿ, ಸುಖವಾಗಿರಲಿ, ಹಾಯಾಗಿರಲಿ, ಎಂಥವ್ರಿಗಾದರೂ ಕೂಡ ಫುಡ್ ಅನ್ನೋದು ಬೇಕೇ ಬೇಕು. ಸೊ ಫುಡ್ ಅನ್ನೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರಬರಾಜಾಗುವಂತಹ ಸ್ಥಳಗಳೇನಿದಾವಲ್ಲ, ಅಲ್ಲೆಲ್ಲ ಕಲಬೆರಕೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ನಾವು ಈ ಹಿಂದೆನೂ ಅಷ್ಟೇ ವೆಜ್ ಅಥವಾ ಯಾವುದೋ ಒಂದು ರೆಸ್ಟೋರೆಂಟ್ಗಳಲ್ಲಿ ಕೆಮಿಕಲ್ ಯುಕ್ತ ಪದಾರ್ಥಗಳನ್ನು ಉಪಯೋಗಿಸಿ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ. ಗೋಬಿ ಮಂಚೂರಿಗೆ ಹಾಕುವಂತಹ ಒಂದು ಫುಡ್ ಕಲರನ್ನು ಬ್ಯಾನ್ ಮಾಡಿದ್ರು. ಹೀಗೆ ಅನೇಕ ವಿಷಯಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ಯಾಕೆ ಹೀಗಾಗುತ್ತೆ ಅಂದರೆ, ಒಂದು ಫುಡ್ ಸಪ್ಲೈ ಚೈನ್ ಅನ್ನೋದು ಇರುತ್ತಲ್ಲ, ಇಲ್ಲಿ ಕಾಂಪಿಟೇಷನ್ ಅನ್ನೋದು ಬಂದಾಗ ರೇಟನ್ನು ಯಾರು ಕಡಿಮೆ ಕೊಡ್ತಾರೆ ಅನ್ನೋದು ಬರುವಂತಹ ಗ್ರಾಹಕರಿಗೆ ಮುಖ್ಯ ಆಗುತ್ತೆ. ಫುಡ್ ಸಪ್ಲೈ ಮಾಡೋದಕ್ಕೆ ಅಫೋರ್ಡೆಬಲ್ ಪ್ರೈಸನ್ನು ಕೊಡೋದಕ್ಕೆ ಅವರು ಕೂಡ ಬೇರೆ ಬೇರೆ ಮಾನದಂಡಗಳನ್ನು ಉಪಯೋಗಿಸ್ಕೊಂಡು ಆಹಾರ ತಯಾರಿಕೆಯಲ್ಲಿ ಮುಳುಗ್ತಾರೆ. ಆಗ ಹುಟ್ಟುವಂಥದ್ದೇ ಈ ಥರ ಕಲಬೆರಕೆ. ಸೊ ಕಲಬೆರಕೆ ಆಹಾರ ಅನ್ನೋದು ಇವತ್ತು ಎಲ್ಲರಲ್ಲೂ ಸರ್ವೇ ಸಾಮಾನ್ಯವಾಗಿ ಬಂದು ಹೋಗ್ಬಿಟ್ಟಿದೆ. ಸೊ ಇದೇ ರೀತಿಯಲ್ಲಿ ಮಾಂಸಾಹಾರದಲ್ಲೂ ಕೂಡ ಕಲಬೆರಕೆ ಅನ್ನೋದು ಪ್ರಾರಂಭ ಆಗಿದೆ ಅನ್ನೋದನ್ನು ಸುದ್ದಿವಾಹಿನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ, ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಒಂದು ಮೀಟ್ ಪ್ರೈಸ್ ಏನಿರುತ್ತಲ್ಲ, ಅದು 600ರಿಂದ 700, 800 ಈ ರೇಂಜಲ್ಲಿ ಮೀಟ್ ಪ್ರೈಸ್ ಇರುತ್ತೆ. ಅಂದರೆ ವೇರಿ ಆಗ್ತಾ ಇರುತ್ತೆ, ಈ ಮಧ್ಯೆ ವೇರಿ ಆಗ್ತಾ ಇರುತ್ತೆ. 600ರಿಂದ 800 ರೂಪಾಯಿವರೆಗೂ ವೇರಿ ಆಗ್ತಾ ಇರುತ್ತೆ. ಬಟ್ ಕೆಲವಷ್ಟು ಭಾಗಗಳಲ್ಲಿ 400, 500, 550, ಸೊ ಈ ಥರದ ಒಂದು ರೇಟ್ಗಳಲ್ಲಿ ಮಾಂಸಾಹಾರ ಮಾರಾಟ ಆಗ್ತಾ ಇರುತ್ತೆ. ಎಲ್ಲಿ ಇಂದ 600ರಿಂದ 800 ರೇಂಜಲ್ಲಿ ಮಾಂಸ ಮಾರಾಟಗಾರರು ಏನಿದಾರಲ್ಲ, ಅವರು ಇದನ್ನೆಲ್ಲ ಕೇಳಿದಾಗ ಒಂಥರ ಅವ್ರಿಗೆ ಬೇರೆ ವಿಷಯ ಅಂತ ಅನ್ಸುತ್ತೆ. ಅಂದರೆ ಇಷ್ಟು ಕಡಿಮೆ ದರದಲ್ಲಿ ಇವರು ಹೇಗೆ ಮಾಂಸ ಕೊಡೋದಕ್ಕೆ ಸಾಧ್ಯ? ನಾವೆಲ್ಲ ರೆಗ್ಯುಲರ್ ಆಗಿ ನಾವು ತಗೊಳ್ಳೋ ಹತ್ರನೇ ತಗೊಳ್ತಾ ಇದ್ದೀವಿ. ನಾವೇ ಕೆಲವೊಬ್ಬರು ಫಾರ್ಮ್ಗಳನ್ನ ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಖರೀದಿ ಮಾಡ್ತಾ ಇದ್ದೀವಿ. ಅಷ್ಟು ಚೀಪಾಗಿ ನಮಗೆ ಸಿಗದೆ ಇರುವಂತಹ ಒಂದು ಮೀಟ್ ಇವ್ರಿಗೆಲ್ಲ ಹೇಗೆ ಸಿಗ್ತಾ ಇದೆ ಅನ್ನೋ ಒಂದು ಜಾಡನ್ನು ಹಿಡ್ಕೊಂಡು ಅವರ ತನಿಖೆಗೆ ಅವರವರೇ ಜನಗಳೇ ಸೇರಿಕೊಂಡು ಒಂದೊಂದು ಗುಂಪುಗಳನ್ನು ಕಟ್ಕೊಂಡು ತನಿಖೆಗೆ ಅಂತ ಮಾಡೋದಕ್ಕೆ ಅಂತ ಹೋದಾಗ, ಅಲ್ಲಿ ಅವ್ರಿಗೆ ಆ ಒಂದು ಮೀಟ್ ಏನು ಬರ್ತಾ ಇದೆಯಲ್ಲ, ಅದು ಕರ್ನಾಟಕದ್ದಲ್ಲ ಅಥವಾ ಅಕ್ಕಪಕ್ಕದ ರಾಜ್ಯಗಳದಲ್ಲ, ಎಲ್ಲೋ ತುಂಬ ದೂರದಿಂದ ಆ ಮೀಟ್ ಬರ್ತಾ ಇದೆ. ಸೊ ಹಾಗಾಗಿ ಆ ಅಫೋರ್ಡೆಬಲ್ ಪ್ರೈಸಲ್ಲಿ ಅವ್ರು ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾದಾಗ ಹೇಗಿದು ಎಲ್ಲಿಂದ ಬರ್ತಾ ಇದೆ, ಇಷ್ಟು ಕಡಿಮೆ ದರದಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಅವ್ರು ನೋಡ್ತಾ ಹೋದಾಗ, ರಾಜಸ್ಥಾನದಿಂದ ಈ ಒಂದು ಮಾಂಸಾಹಾರ ಅಂದರೆ ಕಟ್ ಮಾಡಿರುವಂತಹ ಮೀಟ್ ಸಪ್ಲೈ ಆಗ್ತಿದೆ ಬೆಂಗಳೂರಿಗೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಗೆ ರಾಜಸ್ಥಾನದಲ್ಲಿರುವಂತಹ ತಮ್ಮ ಕಾಂಟ್ಯಾಕ್ಟ್ಸ್ಗಳನ್ನ ಯೂಸ್ ಮಾಡಿ ಹಲವಾರು ಜನ ಅದು ಎಲ್ಲಿಂದ ಬರ್ತಾ ಇದೆ, ಹೇಗೆ ಅವರು ಅದನ್ನು ಸರಬರಾಜು ಮಾಡ್ತಾರೆ ಅನ್ನೋದನ್ನು ಗಮನಿಸಿ ಅಂತ ಹೇಳಿ ಅಲ್ಲಿದ ಒಂದಷ್ಟು ವಿಡಿಯೋಗಳನ್ನು, ಒಂದಷ್ಟು ಮಾಹಿತಿಯನ್ನು ಬೆಂಗಳೂರಿನ ಮೀಟ್ ಮಾರಾಟಗಾರರಿಗೆ ಅವರು ಕೊಡ್ತಾ ಹೋಗ್ತಾರೆ. ಅಲ್ಲಿ ಏನು ಗೊತ್ತಾಗುತ್ತಪ್ಪ ಅಂದರೆ, ಇಲ್ಲಿ ಈ ಮಾಂಸದಲ್ಲಿ ಕಲಬೆರಕೆ ಅನ್ನೋದು ನಡೀತಾ ಇದೆ. ಇಲ್ಲಿ ಕೇವಲ ನಾವೇನು ಅನ್ಕೊಂಡು ತರಿಸ್ತಾ ಇರ್ತೀವಲ್ಲ, ಆ ಪ್ರಾಣಿ ಇಲ್ಲದೇನೆ ಬೇರೆ ಪ್ರಾಣಿಗಳನ್ನು ಕೂಡ ಅಲ್ಲಿ ವಧೆ ಮಾಡಿ ಒಂದು ಬಾಕ್ಸಲ್ಲಿ ಕಳಿಸ್ಲಾಗ್ತಾ ಇದೆ. ಅಂದರೆ ಒಂದು ಸರಿ ಯಾವ್ದಾದ್ರು ಪ್ರಾಣಿಯನ್ನ ಕೊಂದು ಚರ್ಮ ಸುಲಿದ್ಮೇಲೆ ಅದು ಇಂಥದ್ದೇ ಪ್ರಾಣಿ ಅಂತ ನೇರವಾಗಿ ಕಣ್ಣಿಂದ ನೋಡಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಜನ ಅಲ್ಲಿ ಬೇರೆ ಬೇರೆ ಒಂದು ಮೀಟನ್ನು ಮಿಕ್ಸ್ ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರಿಗೊಂದು ಸಂಶಯ ಬರುತ್ತೆ. ಸೊ ಹಾಗೆ ಸಂಶಯ ಬಂದಂತಹ ಸಂದರ್ಭದಲ್ಲಿ ಒಂದು ಸರಿ ಅವರು ಯಾವ ಟ್ರೈನಲ್ಲಿ ಈ ಒಂದು ಮಾಂಸ ಬರ್ತಾ ಇದೆ ಅನ್ನೋದನ್ನು ಕಂಡುಹಿಡಿತಾರೆ. ಆ ಟ್ರೈನ್ ಬಂದ ತಕ್ಷಣ ಅದನ್ನು ಯಾವಾಗ ಅನ್ಲೋಡ್ ಮಾಡೋದಕ್ಕೆ ಇಳಿಸ್ತಾ ಹೋಗ್ತಾರೋ ಆಗ ಅಲ್ಲಿ ಬಂದು ಜನ ಪ್ರತಿಭಟನೆಗೆ ಇಳಿತಾರೆ. ಅದೇ ಮೊನ್ನೆ ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ ನಡೆದಂತಹ ಘಟನೆ. ನೀವೆಲ್ಲ ಏನು TV ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಮೊನ್ನೆ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ನಡೆದಂತಹ ಹೈಡ್ರಾಮಾ. ಸೊ ಅಲ್ಲಿಗೆ ಈ ಜನಗಳೆಲ್ಲ ಸೇರಿಕೊಂಡು ಇನ್ಸ್ಪೆಕ್ಟರ್ಗಳನ್ನ, ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ ಕರೆಸ್ತಾರೆ, ಫುಡ್ ಇನ್ಸ್ಪೆಕ್ಟರ್ಗಳನ್ನ ಕರೆಸ್ತಾರೆ. ಅಲ್ಲಿಗೆ ಬಂದು ವರದಿಗಾರರು ಕೂಡ ಬಂದು ವರದಿ ಮಾಡ್ತಾ ಹೋಗ್ತಾರೆ. ಸೊ ಈಗ ಆ ಒಂದು ಮೀಟ್ನ ಸ್ಯಾಂಪಲ್ಗಳು FSLಗೆ ಹೋಗಿದೆ, ಅಂದರೆ ಫಾರೆನ್ಸಿಕ್ ಲ್ಯಾಬೊರೇಟರಿಗೆ ಹೋಗಿದೆ. ಅಲ್ಲಿಂದ ಏನಾಗಿದೆ ಅನ್ನೋದು ರಿಯಾಲಿಟಿ ಚೆಕ್ಕಲ್ಲಿ ಬರಬೇಕಾಗಿದೆ. ಅಂದರೆ ಮೊದಲನೇದಾಗಿ ಈಗ 2 ಥರದ ರಿಯಾಲಿಟಿ ಚೆಕ್ ಆಗಬೇಕಾಗಿರೋದು. ಒಂದೇನು ಅಂದರೆ, ಇದು ನಿಜವಾಗ್ಲೂ
ಗೋಟ್ ಅಥವಾ ಶಿಪ್ ಅಂತ ನಾವೇನು ಹೇಳ್ತೀವೋ ಅದರ ಮಾಂಸನ, ಈ ಕುರಿನೂ ಆ ಕುರಿ ಮತ್ತು ಆಡು ಈ ಥರದ ಮಾಂಸನ ಅಥವಾ ಬೇರೆ ಪ್ರಾಣಿದ, ಅದು ಫಸ್ಟ್ ಆಗಬೇಕಾಗಿರೋದು. ಎರಡನೇದಾಗಿ ಅಕಸ್ಮಾತ್ ಅದು ನಾಯಿ ಮಾಂಸ ಅಂತ ನೀವು ಹೇಳ್ತಿದಾರಲ್ಲ, ಅದು ಆಗದೇ ಇದ್ರೂ, ಅದು ಕುರಿದೋ ಆಡಿಂದೋ ಇದೇ ಥರದ ಮಾಂಸ ಆಗಿದ್ರೂ ಕೂಡ ಅದು ಹೈಜೀನ್ ಆಗಿರುತ್ತಾ, ಅಲ್ಲಿಂದ ಇಲ್ಲಿಗೆ ಮಾಂಸ ಮಾರಾಟ ಆಗ್ತಾ ಇದೆ ಅಂದರೆ ಅದಕ್ಕೆ ಡ್ಯೂರೇಷನ್ ಅನ್ನೋದು ತುಂಬ ಲಾಂಗ್ ಆಗುತ್ತೆ. ಆ ಡ್ಯೂರೇಷನ್ವರೆಗೂ ಕೂಡ ಇವರು ಏನು ಸಪ್ಲೈ ಮಾಡ್ತಾ ಇರುವಂಥ ಒಂದು ರೀತಿ ಇದೆಯಲ್ಲ, ಆ ರೀತಿಯಲ್ಲಿ ಅಷ್ಟು ಟೈಮ್ವರೆಗೂ ಕೂಡ ಮಾಂಸವನ್ನು ಇಡಬಹುದಾ ಅನ್ನೋದು ಹೈಜೀನ್ ಚೆಕ್ ಆಗಬೇಕಾಗಿರೋದು. ಒಂದು ಸ್ಪೀಶೀಸ್ ಚೆಕ್, ಅಂದರೆ ಇದು ಇದೇ ಪ್ರಾಣಿನ ಅನ್ನೋದಕ್ಕೆ ಒಂದು ಸ್ಪೀಶೀಸ್ ಚೆಕ್ ಆಗಬೇಕು. ನೆಕ್ಸ್ಟ್ ಒಂದು ಹೈಜೀನ್ ಚೆಕ್ ಆಗಬೇಕು. ಸೊ ಇದೆಲ್ಲ ಎರಡು ಆದಮೇಲೆ ಅದರ ರಿಪೋರ್ಟ್ ಏನು ಬರುತ್ತೋ ಅದ್ರ ಆಧಾರದ ಮೇಲೆ ಫುಡ್ ಇನ್ಸ್ಪೆಕ್ಟರ್ಗಳು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಈಗ ಒಂದು ಭಯದ ವಾತಾವರಣ ಮಾಂಸ ಪ್ರಿಯರಿಗೆ ಆಗ್ತಾ ಇದೆ. ಬಿಕಾಸ್ ಈ ಒಂದು ಏನು ರಾಜಸ್ಥಾನದಿಂದ ಬರುವಂತಹ ಒಂದು ಫುಡ್ ಚೈನ್ ಏನಿತ್ತಲ್ಲ, ಅಂದ್ರೆ ಮೀಟ್ ಸಪ್ಲೈ ಏನಿತ್ತಲ್ಲ, ಅದು ಡೈರೆಕ್ಟ್ ಆಗಿ ರೆಸ್ಟೋರೆಂಟ್ಗಳಿಗೆ ಹೋಗ್ತಾ ಇತ್ತಂತೆ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿಗೆ, ಯಾರು ಒಂದು ಹೈಯೆಸ್ಟ್ ಕನ್ಸಂಪ್ಷನ್ ಇರುವಂತಹ ರೆಸ್ಟೋರೆಂಟ್ಗಳಿದ್ವು ಅಂಥ ರೆಸ್ಟೋರೆಂಟ್ಗಳಿಗೆ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಆ ಥರದ ಒಂದು ರೆಸ್ಟೋರೆಂಟ್ಗಳಲ್ಲಿ ತಿನ್ನುವಂತಹ ಜನ ಯಾರ್ಯಾರೆಲ್ಲ ಇದ್ರು, ಯಾರ್ಯಾರೆಲ್ಲ ತಿನ್ನಬೇಕು ಅಂತಿದ್ದಾರೆ, ಜೊತೆಗೆ ಮಾಂಸಾಹಾರಿಗಳು ಯಾರ್ಯಾರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಒಂದು ಶಾಕ್ ಆಗಿರುವಂಥ ಒಂದು ವಿಷಯ ಇದು. ಹಾಗಂತ ನಾಯಿಯನ್ನು ಯಾರು ತಿನ್ನೋದೇ ಇಲ್ವಾ, ನಾಯಿ ಮಾರಾಟ ಮಾಡೋದೇ ಇಲ್ವಾ, ನಾಯಿನ ತಿನ್ನೋದಕ್ಕೋಸ್ಕರ ಫುಡ್ ಆಗಿ ಉಪಯೋಗಿಸೋದೇ ಇಲ್ವಾ ಅಂದರೆ, ಬೆಂಗಳೂರಿನ ಕೆಲವಷ್ಟು ಭಾಗಗಳಲ್ಲಿ ನಾಯಿಯ ಮಾಂಸವನ್ನು ಕೂಡ ತಿನ್ನುವಂತಹ ಜನ ಇದ್ದಾರೆ. ಬಿಕಾಸ್ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನಾವು ಫುಡ್ ಚೈನನ್ನು ನೋಡ್ತಾ ಹೋದರೆ ಅಲ್ಲಿ ಪ್ರತಿಯೊಂದು ಪ್ರಾಣಿಯನ್ನು ಸೇವಿಸುವಂತಹ ಜನ ಇದ್ದಾರೆ. ಕಪ್ಪೆಯನ್ನು, ಹಾವನ್ನು, ಒಂದಲ್ಲ ಎಲ್ಲ ಥರದ ಪ್ರಾಣಿಗಳನ್ನು ಸೇವಿಸುವಂತಹ ಜನ ಇದ್ದಾರೆ. ಇವತ್ತು ಬೇರೆ ಬೇರೆ ಕೆಲಸದ ನಿಮಿತ್ತ ಬೇರೆ ಬೇರೆ ರಾಷ್ಟ್ರಗಳ ಜನ ಬೇರೆ ಬೇರೆ ಕಡೆಗೆ ಬರ್ತಾನೂ ಇದ್ದಾರೆ. ಸೊ ಹಾಗಾಗಿ ಈ ಥರದ ಒಂದು ರೀತಿ ಇರುವಾಗ ನಾಯಿಯ ಮಾಂಸನೂ ಕೂಡ ಬೆಂಗಳೂರಿನ ಕೆಲವಷ್ಟು ಭಾಗಗಳಲ್ಲಿ ಜನ ಗೊತ್ತಿದ್ದು ತಿಂತಾ ಇದ್ದಾರೆ. ಅದು ಗೊತ್ತಿದ್ದು ತಿನ್ನುವಾಗ ತಪ್ಪಲ್ಲ, ಯಾಮಾರಿಸಿ ಕೊಡೋದು ತಪ್ಪು ಅಂತ ಕಾನೂನು ಹೇಳೋದು. ಸೊ ಹಾಗಾಗಿ ಗೊತ್ತಿದ್ದು ನಾಯಿ ಮಾಂಸವನ್ನು ತಿನ್ನುವಂತಹ ಜನ ತುಂಬ ಜನ ಇದ್ದಾರೆ. ಈಗ ಚೈನೀಸ್ ಬಂದಿರ್ತಾರೆ, ಬೇರೆ ಬೇರೆ ದೇಶದಿಂದ ಬಂದಿರ್ತಾರೆ, ನಾರ್ತ್ ಇಂಡಿಯನ್ಸಲ್ಲಿ ಕೆಲವಷ್ಟು ಜನ ತಿಂತಾರೆ. ಸೊ ಹೀಗೆ ಒಬ್ಬೊಬ್ರದ್ದು ಒಂದೊಂದು ಆಹಾರ ಕ್ರಮ ಇದೆ, ಅದು ಮಿಕ್ಸಪ್ ಆಗಿಬಿಡುತ್ತೆ ಕೆಲವೊಂದ್ಸರಿ, ಏನು ಮಾಡೋದಕ್ಕಾಗಲ್ಲ. ಎರಡನೇದಾಗಿ ಇಲ್ಲಿ ಅಫೋರ್ಡೆಬಲ್ ಪ್ರೈಸ್ಗೆ ಕೊಡೋಕ್ಕಾಗುತ್ತಾ ಅಂತ ರಿಯಾಲಿಟಿ ಚೆಕ್ ಮಾಡಿದಾಗ ಅಲ್ಲಿ ರಾಜಸ್ಥಾನದಲ್ಲಿ ಮಾಂಸಾಹಾರಿಗಳ ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಹಾಗಾಗಿ ಅಲ್ಲಿರುವಂತಹ ಬೇರೆ ಬೇರೆ ಹೈನುಗಾರಿಕೆ ಮಾಡುವಂತಹ ಜನ ಏನು ಮಾಡ್ತಿದ್ದಾರೆ, ಈ ಥರ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡಿಕೊಂಡು ಅಲ್ಲಿ ಮಾಂಸಾಹಾರ ಮಾರಾಟ ಆಗದೆ ಇರೋದ್ರಿಂದ ರೇಟ್ ಕಡಿಮೆ ಮಾಡಿ ಬೇರೆ ಬೇರೆ ಭಾಗಗಳಿಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ರೇಟ್ ಕಡಿಮೆನೂ ಕೂಡ ಕೊಡಬಹುದು ಅನ್ನೋ ಒಂದು ಮಾಹಿತಿ ಕೂಡ ಬೇರೆ ಬೇರೆ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಸೊ ಇದು ಆಗಿರಬಹುದು, ಜೊತೆಗೆ ಕಲಬೆರಕೆನೂ ಕೂಡ ಆಗಿರ್ಬೋದು. ಯಾವುದನ್ನು ನಾವಿಲ್ಲಿ ಅಲ್ಲಗಳೆಯೋದಕ್ಕಾಗಲ್ಲ, ಇಗ್ನೋರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಅಥವಾ ಫುಡ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಏನು ಕ್ರಮ ತಗೋಬೇಕು, ಅವ್ರದ್ದೊಂದು ಪ್ರೊಸೀಜರ್ ಏನಿದೆಯೋ ಅದನ್ನು ಮಾಡೋದಕ್ಕೆ ಅವರು ಮುಂದಡಿ ಇಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದರ ರಿಸಲ್ಟ್ ಏನು ಬರುತ್ತೆ ಅಂತ. ಎರಡನೇದಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ನಿನ್ನೆ ಮೆಜೆಸ್ಟಿಕ್ಕಲ್ಲಿ ನಡೆದಂತಹ ಹೈ ಡ್ರಾಮಾದಲ್ಲಿ ಪ್ರೋ ಆ್ಯಂಡ್ ಆ್ಯಂಟಿ ಇದ್ರು. ಅಂದರೆ ಇದು ಮಾಂಸ ಒಳ್ಳೇದು ಅಂತ ಹೇಳೋ ಕೆಲವಷ್ಟು ಜನ ಇದು ಕೆಟ್ಟದ್ದು, ತಪ್ಪಿದು ಮಾಡ್ತಾ ಇರೋದು, ಇವರು ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ, ಜನಕ್ಕೆ ಯಾಮಾರಿಸ್ತಾ ಇದ್ದಾರೆ, ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಹೇಳೋ ಜನ ಒಂದು ಕಡೆ ಇದ್ರು. ಎರಡು ಕಡೆಯನ್ನು ನಾವು ಗಮನಿಸಿದಾಗ ಏನು ಪ್ರೋ ಇದ್ರಲ್ಲ, ಅಂದರೆ ಈ ಮಾಂಸ ಒಳ್ಳೇದು ಅಂತ ಹೇಳೋ ಜನ ಇದ್ರಲ್ಲ, ಅದರಲ್ಲಿ ಅತಿ ಹೆಚ್ಚು ಭಾಗ ಮುಸಲ್ಮಾನರಿದ್ರು. ಮುಸಲ್ಮಾನರನ್ನ ಯಾಕೆ ನಾನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಏನು ಹಿಂದೂಗಳಲ್ಲಿ ಮಾಂಸಾಹಾರಿಗಳಿದ್ದಾರೆ ಅಥವಾ ಮುಸ್ಲಿಂಗಳಲ್ಲಿ ಮಾಂಸಾಹಾರಿಗಳಿದ್ದಾರೆ, ಈ ಎರಡರಲ್ಲೂ ಈ ಇಬ್ಬರು ಮಾಂಸಾಹಾರಿಗಳಲ್ಲಿ ವ್ಯತ್ಯಾಸ ಇದೆ. ಇವರೇನು ಅಂದರೆ ಹಿಂದೂ ಮಾಂಸಾಹಾರಿಗಳೇನಿದಾರಲ್ಲ, ಇವರು ರೆಗ್ಯುಲರ್ ಬೇಸಿಸಲ್ಲಿ ಒಂದು ಜಟ್ಕಾ ಕಟ್ ಅಂತ ನಾವು ಹೇಳ್ತೀವಿ, ಆ ಒಂದು ಕ್ರಮದಲ್ಲಿ ಮಾಂಸಾಹಾರವನ್ನು ತಗೊಳ್ಳುವಂತಹ ಜನ. ಅಂದರೆ ಪ್ರಾಣಿಯನ್ನು ಸಾಯಿಸುವ ಸಂದರ್ಭದಲ್ಲಿ ಪ್ರಾಣಿಗೂ ಕೂಡ ಗೊತ್ತಾಗಬಾರ್ದು ತಾನು ಸಾಯ್ತೀನಿ ಅಂತ. ಸೊ ಆ ರೀತಿಯಲ್ಲಿ ಇಮಿಡಿಯೇಟ್ ಆಗಿ ಕತ್ತರಿಸಿ ಅದನ್ನು ಮಾಂಸವನ್ನು ಕನ್ವರ್ಟ್ ಮಾಡಿಕೊಂಡು ಉಪಯೋಗಿಸುವಂತಹ ಜನ. ಮುಸಲ್ಮಾನರಲ್ಲಿ ಏನಿದೆ ಅಂದರೆ ಅವರಲ್ಲಿ ಹಲಾಲ್ ಕಟ್ ಅಂತ ಇದೆ. ಹಲಾಲ್ ಕಟ್ ಅಂದರೆ ಪರ್ಮಿಟೆಡ್ ಕಟ್ ಅಂತ ಅವ್ರ ಪ್ರಕಾರ. ಸೊ ಅದರಲ್ಲಿ ಏನಂದರೆ ಜೀವಿ ತಾನು ಸಾಯ್ತಾ ಇದೆ ಅನ್ನೋದು ಗೊತ್ತಾಗಬೇಕು, ಅದು ವಿಲ ಒದ್ದಾಡಬೇಕು. ಆ ಒದ್ದಾಡಿದಂಥ ಸಂದರ್ಭದಲ್ಲಿ ದೇಹದ ನಾನಾ ಭಾಗಗಳಲ್ಲಿದ್ದಂತಹ ರಕ್ತ ಹೊರಗೆ ಚಿಮ್ಮಿ ಬರುತ್ತೆ. ಅದಾದಮೇಲೆ ಯಾವಾಗ ತನ್ನಷ್ಟಕ್ಕೆ ತಾನೇ ಒಂದು ಪ್ರಾಣಿ ರಕ್ತವನ್ನು ಬಸಿಸಿಕೊಳ್ಳುತ್ತೋ ಅದಾದಮೇಲೆ ಕಟ್ ಮಾಡಿ ಅದನ್ನು ಆಹಾರವಾಗಿ ಕನ್ವರ್ಟ್ ಮಾಡುವಂತಹ ಒಂದು ಪದ್ಧತಿ ಇದೆ. ಸೊ ಇದು ನಾವು ಹಲಾಲ್ ಬಗ್ಗೆ ಈ ಹಿಂದೆ ದೊಡ್ಡದೊಂದು ಚರ್ಚೆ ಆಗಿತ್ತು ಕರ್ನಾಟಕದಲ್ಲಿ, ಅದ್ರ ಬಗ್ಗೆ ನೀವೆಲ್ಲ ನೋಡಿರ್ತೀವಿ, ಮರಿದೇ ಇದ್ರೆ ಅದೇ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಆ ರೀತಿಯ ಹಲಾಲ್ ಕಟ್ ಮಾಂಸವನ್ನು ಸೇವಿಸುವಂಥ ಈ ಮುಸಲ್ಮಾನರು
ಈ ಒಂದು ಎಲ್ಲೋ ಕಟ್ ಮಾಡಿ ರೆಗ್ಯುಲರ್ ಬೇಸಿಸಲ್ಲಿ ಅದು ಯಾವುದೋ ಒಂದು ಟ್ರೈನ್ ಮುಖಾಂತರ ಬಂದು ಒಂದು 50-60 ಗಂಟೆ ಆದಮೇಲೆ ಮಾಂಸಾಹಾರ ಸೇವನೆಗೆ ಹೇಗೆ ಅವರು ಅದನ್ನು ಪರ್ಮಿಟ್ ಮಾಡಿದ್ರು? ಹಾಗಿದ್ರೆ ಹಲಾಲ್ ಅಂದರೆ ಏನು? ಹಲಾಲ್ಗೋಸ್ಕರ ಅವರು ಹೊಡೆದಾಡ್ತಾ ಇರ್ತಾರಲ್ಲ, ಹಲಾಲ್ ಬೇಕು ಅಂತ ಏನು ಪ್ರತಿಭಟನೆಗಳನ್ನು ಮಾಡ್ತಾ ಇರ್ತಾರಲ್ಲ, ಅಂತಹ ಜನ ಈ ರೀತಿಯ ಮಾಂಸಾಹಾರ ಕ್ರಮವನ್ನು ಏಕೆ ಅವಲಂಬಿಸಿದ್ರು? ಅಥವಾ ಇದು ಅವ್ರು ತಿನ್ನೋದಾ ಅಥವಾ ಬೇರೆಯವ್ರಿಗೆ ಕೊಡೋದಾ? ಅಥವಾ ಬೇರೆಯವರಲ್ವಾ ಹೆಂಗೋ ತಿನ್ಕೊಂಡು ಸಾಯಲಿ ಅಥವಾ ಹೆಂಗೋ ತಿನ್ಕೊಂಡು ಹಾಳಾಗಿ ಹೋಗಲಿ ಅನ್ನೋ ಒಂದು ಮನಸ್ಥಿತಿನ? ಅಥವಾ ಅದರಲ್ಲೂ ಕೂಡ ಅಲ್ಲಿಂದ ಏನು ಕಟ್ ಮಾಡಿಸಿ ತರುವಾಗ ಕರೆಕ್ಟಾಗಿ ಅದೇ ಕ್ರಮದಲ್ಲಿ ಬಂದಂತಹ ಆಹಾರನ ಇದು? ಸೊ ಇದೆಲ್ಲವನ್ನ ಇಟ್ಕೊಂಡು ನಾವು ಗಮನಿಸಬೇಕಾದಾಗ ಹಲವಾರು ಸಂಶಯಗಳು ನಮ್ಮಲ್ಲಿ ಬರ್ತಾ ಹೋಗ್ತವೆ. ಯಾಕೆ ಹೀಗಾಯ್ತು, ಈ ಥರದವರು ಯಾಕೆ ಈ ಥರ ಮಾಡಿದ್ರು? ಹಲಾಲ್ ಕಟ್ ಅಂತ ಹೇಳಿ ಆಹಾರವನ್ನು ತಿನ್ನುವಂತಹ ಜನ ಹೀಗೆ ಎಲ್ಲೋ ಕತ್ತರಿಸಿ ಬಂದಂತಹ ಆಹಾರವನ್ನು 50-60 ಗಂಟೆಗಳಾದಮೇಲೆ ರಿಸೀವ್ ಮಾಡಿಕೊಂಡು ಅದನ್ನು ಹೇಗೆ ಸಪ್ಲೈ ಮಾಡಿ ಅದನ್ನು ಹೇಗೆ ಆಹಾರವನ್ನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಈ ಎಲ್ಲ ಸರ್ಕಮ್ಸ್ಟೆನ್ಸಲ್ಲಿ ನಾವು ಯೋಚನೆ ಮಾಡೋದಾದರೆ ಆಹಾರದಲ್ಲಿ ಕಲಬೆರಕೆ ಅನ್ನೋದು ಖಂಡಿತ ಇದೆ. ಅದು ವೆಜ್ಜಲ್ಲೂ ಇದೆ, ನಾನ್ ವೆಜ್ಜಲ್ಲೂ ಇದೆ. ಆದರೆ ಇದೊಂದು ಎಮೋಷ್ನಲ್ ಮತ್ತು ಹೆಲ್ತ್ ಒಂದು ಕಾರಣ ಇರೋದ್ರಿಂದ ಇದನ್ನು ತುಂಬ ಸೀರಿಯಸ್ ಆಗಿ ಅಧಿಕಾರಿಗಳು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಫುಡ್ ಅನ್ನೋದು ಅನಿವಾರ್ಯ, ಹಾಗೇನೆ ಅವಶ್ಯಕ, ಹಾಗೇನೆ ಅದು ಆರೋಗ್ಯಕರವಾಗಿರಬೇಕು. ಸೊ ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.